ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಾರೆ. ಯಾಕೆ ಅಂತಂದರೆ ಈಗ ಸುತ್ತಮುತ್ತಲಿನ ತಾಲೂಕಿನಲ್ಲಿ ಆಸ್ಪತ್ರೆಗಳು ಇರ್ತವೆ. ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಸರ್ಜರಿ ಮಾಡೋಕ್ಕಾಗಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಹೀಗಾಗಿ ತಾಲೂಕು ಆಸ್ಪತ್ರೆಗಳಲ್ಲಿಯೇ ಈ ಥರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆ್ಯಂಡ್ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಹೈ ಹ್ಯಾಂಡ್ ಟ್ರೀಟ್ಮೆಂಟ್ಗಳನ್ನು ತಾಲೂಕು ಆಸ್ಪತ್ರೆಗಳಲ್ಲಿ ಕೊಟ್ಟರೆ ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ಬರುವಂಥ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ತಾಲೂಕು ಆಸ್ಪತ್ರೆಗಳು ಸುತ್ತಮುತ್ತ ಇರುವಂಥ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಾಗಿರ್ಬೋದು, ಜಿಲ್ಲಾಸ್ಪತ್ರೆಗಳಾಗಿರ್ಬೋದು ಅಥವಾ ತಾಲೂಕುಗಳ ಆಸ್ಪತ್ರೆಗಳಾಗಿರ್ಬೋದು, ಅವುಗಳನ್ನು ಮೇಲ್ದರ್ಜೆಗೆ ಏರಿಸಿದರೆ ಅಲ್ಲಿ ಸಿಗ್ತಾ ಇರುವಂತಹ ಚಿಕಿತ್ಸೆಗಳು, ಅಲ್ಲಿ ಸಿಗ್ತಾ ಇರುವಂಥ ವೈದ್ಯಕೀಯ ಸೌಲಭ್ಯಗಳ ಪ್ರಮಾಣ ಹೆಚ್ಚಾದಾಗ ಮಾತ್ರ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂಥ ರೋಗಿಗಳ ರಶ್ ಕಡಿಮೆ ಆಗುತ್ತೆ. ಆಗ ಬರುವಂತಹ ರೋಗಿಗಳಿಗೆ ಅಲ್ಲಿ ಒಳ್ಳೆಯ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇದೆ. ನೀವು ಸುತ್ತಮುತ್ತ ಫೇಲಿಯರ್ ಆಗಿ ಸುತ್ತಮುತ್ತ ತಾಲೂಕು ಜಿಲ್ಲೆಗಳಲ್ಲಿ ನಿಮಗೆ ಒಂದು ಮೇಲ್ದರ್ಜೆಯ ಆಸ್ಪತ್ರೆ ಆಗಲಿ, ಒಂದು ಉತ್ತಮ ಗುಣಮಟ್ಟದ ಚಿಕಿತ್ಸೆ ವೈದ್ಯಕೀಯ ಸೌಲಭ್ಯಗಳು ಸಿಗದೇ ಇದ್ದಾಗ ಡೆಫಿನೆಟ್ಲಿ ಈ ರೀತಿ ಸರ್ಕಾರಿ ಆಸ್ಪತ್ರೆ, ಅತ್ಯಂತ ದೊಡ್ಡ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹುಡುಕಿಕೊಂಡು ಬರ್ತಾರೆ. ಮೊದಲು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಒಳ್ಳೆ ಸೌಲಭ್ಯ ಒದಗಿಸಿದ್ರೆ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಬರುವಂಥ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಈ ಥರದ ಅನಾಹುತಗಳು ತಪ್ಪುತ್ತೆ. ಆದರೂ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ರೇ ಇತ್ತ ಗಮನ ಹರಿಸಿ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ವ್ಯವಸ್ಥೆಯ ಬಗ್ಗೆ ಮಾತಾಡಿ ಹೋಗಿದ್ದಾರೆ. ದಿಸ್ ಇಸ್ ಹೈ ಟೈಮ್ ಫಾರ್ ಯು. ಬಂದು ಅವ್ಯವಸ್ಥೆಯನ್ನು ಸರಿಪಡಿಸಿ ರೋಗಗ್ರಸ್ತವಾಗಿರುವಂಥ ಆಸ್ಪತ್ರೆಗೆ ಒಂದು ಚಿಕಿತ್ಸೆ ಕೊಡಿ, ಅದನ್ನು ಕೂಡ ಹೆಲ್ದಿಯಾಗಿ ಮಾಡಿ ನೋಡೋಣ ಏನು ಮಾಡ್ತೀರಂತ. ಈಗ ಇನ್ನೊಂದು ಆಸ್ಪತ್ರೆ ಸುದ್ದಿ ಬರ್ತಾ ಇದೆ, ಅದು ಬೀದರ್ನ ಬಿಮ್ಸ್ ಆಸ್ಪತ್ರೆ. ಈ ಬಿಮ್ಸು ರಿಮ್ಸು ಇವ್ರದಂತೂ ಎಕ್ಸ್ಟ್ರಾ ಆರ್ಡಿನರಿ. ಯಾವ ಲೆವೆಲ್ಗೆ ಅಂತಂದರೆ ಮನುಷ್ಯ ಕುಲಕ್ಕೇನೆ, ಮನುಷ್ಯರಿಗೇನೆ ಅಸಹ್ಯ ಹುಟ್ಟಿಸುವ ಸ್ಟೋರಿಗಳು ಈ ರಿಮ್ಸು ಮತ್ತು ಬಿಮ್ಸಿಂದ ಬರ್ತವೆ. ಸೊ ಬಿಮ್ಸಿಂದ ಬರ್ತಾ ಇರುವಂತಹ ಈ ಸ್ಟೋರಿ ಏನು ಅಂತಂದರೆ, ಬಾಣಂತಿಯರ ವಾರ್ಡ್ಗೆ ನುಗ್ಗಿದೆ ಟಾಯ್ಲೆಟ್ ನೀರು. ಭಗವಂತನೇ ಕಾಪಾಡಬೇಕು ಈ ಬಿಮ್ಸ್ ಹಾಸ್ಪಿಟ್ಲನ್ನ. ಅದೇನು ತೋರಿಸ್ರಪ್ಪ. ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಂಥ ಅವ್ಯವಸ್ಥೆ ಅಂದರೆ, ಬಾಣಂತಿಯರ ವಾರ್ಡ್ಗೆ ಟಾಯ್ಲೆಟ್ ನೀರು ನುಗ್ಗಿದೆ ಅಂತೆ. ಟಾಯ್ಲೆಟ್ ನೀರು ನುಗ್ಗಿ ಬಾಣಂತಿಯರಿಗೆ ಸಂಕಷ್ಟ. ಟಾಯ್ಲೆಟ್ ನೀರಿನ ಮಧ್ಯೆಯೇ ಇದ್ದಾರೆ ಬಾಣಂತಿಯರು. ರಾತ್ರಿ ಇಡೀ ಗಬ್ಬು ನೀರಿನ ವಾಸನೆಗೆ ರೋಸಿ ಹೋದ ಬಾಣಂತಿಯರು. ಟಾಯ್ಲೆಟ್ ನೀರು ನುಗ್ಗಿದೆ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಂತೆ ಸಿಬ್ಬಂದಿ. ಸರಾಗವಾಗಿ ಹೋಗ್ತಿರ್ಲಿಲ್ಲ ಟಾಯ್ಲೆಟ್ನಲ್ಲಿ ನೀರು. 3 ದಿನಗಳ ಹಿಂದೆ ಸಿಬ್ಬಂದಿ ಗಮನಕ್ಕೆ ಬಾಣಂತಿಯರು ಅವ್ರ ಸಂಬಂಧಿಕರು ಗಮನಕ್ಕೆ ತಂದರು. ಬಂದು ಸರಿ ಮಾಡ್ತೀನಿ ಅಂತ ಅಂದು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಟಾಯ್ಲೆಟ್ ನೀರು ನುಗ್ಗಿ 6-7 ಗಂಟೆ ಆದರೂ ಕೂಡ ಬಂದಿಲ್ಲ ಸಿಬ್ಬಂದಿಗಳು. ಗಂಟೆಗಟ್ಟಲೆ ಗಬ್ಬು ನೀರಲ್ಲೇ ಕಳೆದಿದ್ದಾರೆ ಬಾಣಂತಿಯರು. ನಂತರ ಬಂದು ನೀರು ಹೊರ ಹಾಕ್ತಾ ಇದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಇನ್ನು ಬಾಣಂತಿಯರ ವಾರ್ಡ್ಗೆ ಇಂಥ ಸ್ಥಿತಿ ಆದರೆ ಹೆಂಗ್ರಿ? ಸಾಲು ಸಾಲು ಎಡವಟ್ಟುಗಳು ಈ ಬಿಮ್ಸ್ ಆಸ್ಪತ್ರೆದು ಒಂದಾ ಎರಡ. ಆಡಳಿತ ಸುಧಾರಣೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆಡಳಿತ ವೈಫಲ್ಯ, ರೋಗಿಗಳಿಗೆ ಸಂಕಷ್ಟ. ಅಲ್ಲ, ಒಂದು ಕೆಲಸ ಮಾಡಬೇಕು, ಈ ಬಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಕರ್ಕೊಂಡು ಬಂದು ಅಲ್ಲಿ ಕೂರಿಸ್ಬೇಕು. ನೀವು ಇಲ್ಲೇ ಇರಿ. ಆ ವೈದ್ಯಾಧಿಕಾರಿಗಳು ಬಿಮ್ಸ್ ಹೆಡ್ ಯಾರಿದ್ದಾರೆ ಅಥವಾ ಬಿಮ್ಸ್ನ ವೈದ್ಯಾಧಿಕಾರಿಗಳು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ಈ ವಾರ್ಡಲ್ಲಿ ಕೂರಿಸ್ಬೇಕು. ಸಾಧ್ಯ ಆದರೆ ಶರಣ್ ಪ್ರಕಾಶ್ ಪಾಟೀಲ್ರನ್ನು, ದಿನೇಶ್ ಗುಂಡೂರಾವ್ ಅವ್ರನ್ನು ಕರ್ಕೊಬಂದು ಈ ಹಾಸ್ಪಿಟಲಲ್ಲಿ ಕೂರಿಸಿ ಬಾಣಂತಿಯರ ಜೊತೆಗೆ ಗೊತ್ತಾಗುತ್ತೆ ಆ ಟಾಯ್ಲೆಟ್ ಗಬ್ಬು ನೀರಲ್ಲಿ ಜೀವನ ಹೆಂಗೆ ಮಾಡೋದು ಅಂತ. ನಾನಾ ಕಾಯಿಲೆಗಳು ಬರಲ್ವೇನ್ರಿ? ಆಸ್ಪತ್ರೆಗೆ ಬರೋದು ಕಾಯಿಲೆಗಳನ್ನು ಹೋಗಲಾಡಿಸೋದಕ್ಕೆ. ಆಸ್ಪತ್ರೆಯಿಂದನೇ ಕಾಯಿಲೆ ಉಟ್ಕೊಂಡ್ರೆ ಏನು ಮಾಡಬೇಕು ಅಂತ. ಟಾಯ್ಲೆಟಲ್ಲಿ ನೀರು ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದರೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೆ ಇವತ್ತು ತಾಯಂದರು ಮಕ್ಕಳು ಇರುವಂತಹ ಬಾಣಂತಿಯರ ಕೊಠಡಿಗೆ ಟಾಯ್ಲೆಟ್ ನೀರು ನುಗ್ಗಿದೆ ಅಂತಂದರೆ ಏನ್ರಿ ಇದು ಅಸಹ್ಯ? ನಿಮ್ಮ ಮನೆಗಳಲ್ಲಿ ನುಗ್ಗಿದ್ರೆ ನೀವು ಸುಮ್ಮನೆ ಇರ್ತೀರಾ? ವೈದ್ಯಾಧಿಕಾರಿಗಳೇ ಬನ್ನಿ, ನೀವು ನೋಡಿ ಅಲ್ಲಿ ಒಂದು ದಿನ ಜೀವನ ಮಾಡಿ ಗೊತ್ತಾಗತ್ತೆ ನಿಮಗೆ. ಯಾಕ್ರಿ ಇಂಥ ಉಡಾಫೆ ಮಾಡ್ತೀರಾ? ಬೆಲೆ ಇಲ್ವಾ? ಬಡವ್ರ ಜೀವಕ್ಕೂ ಬೆಲೆ ಇಲ್ಲ, ಬಡವ್ರಿಗೆ ಆರೋಗ್ಯಕ್ಕೂ ಬೆಲೆ ಇಲ್ಲ. ಹೇಳಿದ್ರೇನು 6-7 ತಾಸು ಆದಮೇಲೆ ಬಂದು ನೀರು ಹೊರ ಹಾಕ್ತೀರಂತೆ. ನಾಚಿಕೆ ಆಗಬೇಕು ನಿಮಗೆಲ್ಲ. ಆ ಕಡೆ ಅಂತೂ ನನಗೆ ಅರ್ಥನೇ ಆಗೋದಿಲ್ಲಪ್ಪ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಸ್ಪತ್ರೆಗಳ ಸ್ಥಿತಿಗತಿಗಳು ಏನು ಬೇಕಾದರೆ ಆಗುತ್ತಲ್ಲಿ, ಏನು ಬೇಕಾದರೂ ಆಗುತ್ತದು.
ಸ್ವಂತ ಮನೆಗಳಲ್ಲಿ ಆಗಲ್ಲ, ಆದರೆ ಆಸ್ಪತ್ರೆಗಳಲ್ಲಿ ಏನು ಬೇಕಾದರೂ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ವಾರ್ಡಲ್ಲಿ ನೀರು ನುಗ್ಗಿದೆ, ನೀರು ಟಾಯ್ಲೆಟ್ ನೀರು. ಅದು ಸಿಬ್ಬಂದಿಗಳಿಗಾದರೂ ಪಾಪ ಅವ್ರು ಅವ್ರಿಗಾದರೂ ಅಸಹ್ಯ ಅಲ್ವೇನ್ರಿ? ಅವ್ರಿಗಾದರೂ ಅಸಹ್ಯ ಅಲ್ಲ. ಅದು ಟಾಯ್ಲೆಟ್ ಕಟ್ಕೊಳ್ಳೋ ಮಟ್ಟ ಏನು ಕಡಲೆ ಬೀಜ ತಿಂತ ಕೂತಿದ್ರೆ ಏನು ಮಾಡ್ತಾ ಇದ್ರಿ? ಟಾಯ್ಲೆಟ್ ಕಟ್ಕೊಳ್ಳೋ ಮಟ್ಟ ಅದು ನೋಡಿ, ಟಾಯ್ಲೆಟ್ ಥೂ ಹೋಗೋಕ್ಕಾದ್ರೂ ಬರ್ತೇನೆ. ಬಾಣ್ತಿಯರು ಪಾಪ ಮಗುನ ಹೆತ್ತಿರ್ತಾರೆ, ಒಂದು ಒಳ್ಳೆಯ ಸ್ಥಿತಿಗತಿಗಳಲ್ಲಿ ಅವರು ಇರಬೇಕಾಗತ್ತೆ. ಅಂಥದ್ದು ಬಿಟ್ಬಿಟ್ಟು ಇಂಥ ಕಿತ್ತೋಗಿರೋ ವ್ಯವಸ್ಥೆ ಇದು. ಕರ್ಕೊಂಡು ಬಂದು ಅವ್ರ ಹತ್ರ ಕ್ಲೀನ್ ಮಾಡಿಸಿ, ಅಲ್ಲಿ ವೈದ್ಯಾಧಿಕಾರಿಗಳ ಹತ್ರ. ಎಲ್ಲದಕ್ಕೂ ಅವರೇ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳನ್ನ ಎತ್ತು ಒಂದು ಸುಂದರವಾದಂತಹ ಭವಿಷ್ಯದ ಕನಸು ಕಾಣ್ತಿರ್ತಾರೆ ಬಾಣ್ತಿಯರು ತಾಯಂದರು. ಇಂಥ ಗಬ್ಬು ನೀರು ಗಲೀಜು ನೀರು ನೋಡಿ ಅವ್ರಿಗೂ ಕೂಡ ರೋಗ ಬಂದು ಏನಾದರೂ ಒಂದು ಆಗಬೇಕು. ಬನ್ನಿ ನೀವು ವೈದ್ಯಾಧಿಕಾರಿಗಳು ಬನ್ನಿ, ಒಂದೆರಡು ದಿನ ಇರಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಫಸ್ಟ್ ಆಫ್ ಆಲ್ ಟಾಯ್ಲೆಟ್ಗಳು ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ದಾವೆ, ಅದರಲ್ಲಿ ಬೇರೆ ಟಾಯ್ಲೆಟ್ ನೀರು ಹೊರಗಡೆ ನುಗ್ದಿದೆ. ಕೆಟ್ಟ ಅಸಹ್ಯಪ್ಪ. ರೋಡಲ್ಲಿ ಮ್ಯಾನುವಲ್ ಓಪನ್ ಆದ್ರೇ ನಾವು ಆ ಕಡೆ ನೋಡ್ದೇ ಈ ಕಡೆಯಿಂದ ಓಡೋಗ್ತೀವಿ. ಆಸ್ಪತ್ರೆಯಲ್ಲೇ ಹಿಂಗೆ ನಿಮ್ಮ ಬಾಳು. ನೀವು ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ರಿಸೈನ್ ಕೊಟ್ಬಿಟ್ಟು ಹೋಗಿ. ಓಕೆ, ಇದು ಇವತ್ತಿನ ಗ್ಯಾರಂಟಿ ಎಕ್ಸ್ಕ್ಲೂಸಿವ್. ಯಾವ ಆಸ್ಪತ್ರೆ ನೋಡಿದರೂ ಏನಾದರೂ ಒಂದು ಕರ್ಮಕಾಂಡ ಇರುತ್ತೆ ನೋಡಿ. ಸರ್ಕಾರಿ ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆಗಳಿಗೆ ಸಡ್ಡು ಹೊಡೆದು ಮುನ್ನುಗ್ಗುತ್ತಿದ್ದಾವೆ ಅನ್ನೋ ಸ್ಟೋರಿನೇ ಓದಿಲ್ಲ ನಾನು ಇನ್ನೂವರೆಗೂ. ಜಯದೇವ ಆಸ್ಪತ್ರೆದು ಒಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಓಕೆ, ನಮ್ಮದೊಂದು ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡ್ರಿ ಅಂತಂದರೆ ನಿಮಗೆ ಹೆರಿಗೆ ಮಾಡಿಸ್ತೀನಿ ಅಂತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನ ಈಗಲೂ ಎಚ್ಚೆತ್ಕೊಳ್ಳಲ್ಲ. ನಮ್ಮದಿದೇ ಕತೆ. ಯಾವಾಗ ಕತ್ತಿಗೆ ಬಂದು ಯಾರಾದರೂ ಒಂದು 10-15 ಜನ ಸಾಯ್ತಾರಲ್ಲ, ಆವಾಗ ಆಸ್ಪತ್ರೆ 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 ಅನ್ನೋದು, ಆಮೇಲೆ ಮತ್ತೆ ಮಕ್ಕೊಳ್ಳೋದು. ಇದೇ ಕತೆ ಆಯ್ತು ನಮ್ಮದು. ಆಯಿತು, ಇದು ಈವರೆಗಿನ ಸುದ್ದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.